11 ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ. ಎಂತ ಅದೃಷ್ಟವಂತರ ನೈಸ್. ಎಂಟಿ ಮೇಲೆ ಕಾಳಜಿ ಆ್ಯಂಡ್ ನಾವು ಬೇರೆಯವ್ರಿಗೆ ಏನೋ ಹೇಳ್ತಿದ್ದೀವಿ ಅಂದರೆ ಅದನ್ನು ನಾವು ಫಸ್ಟ್ ಫಾಲೋ ಮಾಡ್ತಿದ್ದೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ ಗೈಸ್. ಅದಕ್ಕೆ ಇವತ್ತು 11 ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ. ಅಲ್ಲಿಗೆ ಹೋಗ್ತಿದ್ದೀವಿ. ರೆಡಿ ಆದಮೇಲೆ ಹೇಳ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಬಂದ್ಬಿಟ್ಟು ಚಿತ್ರಾನ್ನ ಮತ್ತು ಶಾವಿಗೆ ಪಾಯಸನ ಮಾಡಿದೆ, ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂದ್ಬಿಟ್ಟು. ಟಿಫನ್ ಮಾಡಿಕೊಂಡು ರೆಡಿಯಾಗಿ ಹೊರಡುವಾಗ ಹೇಳ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತ. ಟಿಫನ್ ಆದಮೇಲೆ ಕಾಫಿ ಕೊಡೋದ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೀವೇ ನೋಡಿ. ತಾಳಿ ಎಂತ ಅದೃಷ್ಟವಂತರ ಡೌಗಳು ಸುಮ್ ತಮಾಷೆಗೆ ಹೇಳಿದ್ದು, ನಿಜವಾಗ್ಲೂ ಮಾಡ್ಬಿಟ್ಟ. ಏನ ಕಾಫಿ ಮಾಡೋದು? ಕಾಫಿ ಬೇಡವಾ? ಕೊಡಿ ರಿಟರ್ನ್ ಕೊಡಿ. ಏನು ಗೊತ್ತಾ, ಇವ್ರಿಗೆ ಏನು ಬೇಕಾಗಿಲ್ಲ. ಇವ್ರಿಗೆ ಏನು ಖುಷಿ ಪಡಿಸ್ಬೇಕು ಅಂದರೆ ಟೀ ಕಾಫಿ ಅಂಡೇನೆ ಕುಡಿತಾರೆ ಗೈಸ್. ಹೇಳಿ ಅದನ್ನು ಹೇಳಿ. ಚೆನ್ನಾಯ್ತಾ? ಯಾರು ಮಾಡಿದ್ದು? ಅವಳು ಯಾರ ಸುಸ್ಮಿತಾ ಅಂತ ಅವಳೇ ಇಲ್ಲಿ. ಹೌದಾ? ಮದುವೆ ಆಲ್ಬಮ್ ಇನ್ನೂ ಕೊಟ್ಟಿಲ್ಲ, ಫೋಟೋಗಳೈತೆ, ತೋರಿಸ್ಲಾ ಯಾರು ಅಂತ. ಸಾಕ್ಷಿ ಇದೆ ಫ್ರೆಂಡ್ಸ್, ಸಾಕ್ಷಿ ಇದೆ. ನೀವೇ ತಾಲಿ ಕಟ್ಟಿರೋದು ಅಂತ. ಸರಿ ಆಯ್ತು, ಹೋಗಿ ಸಾಕು. ಹೋಗಲ್ಲ ಗೈಸ್. ರೆಡಿಯಾಗಾಯಿತು, ಇವಾಗ ಹೊರಡಬೇಕು. ಹೇಳಿದ್ನಲ್ಲ 11 ಅಪಾಯಿಂಟ್ಮೆಂಟ್ ಇದೆ ಅಂತ. ಸೊ ಹೋಗಬೇಕು ಹಾಸ್ಪಿಟಲ್ಗೆ. ನಂಗೆ ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ ಅಂದರೆ ಅಲರ್ಜಿ. ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ನನಗೆ ತುಂಬ ದಿನದಿಂದ ರೈಟ್ ಸೈಡ್ ಬಾಡಿ ಫುಲ್ ಪೇಯ್ನ್ ಇತ್ತು. ನಾನೇನು ಅಂದ್ಕೊಳ್ತಿದ್ದೆ ಅಂದರೆ ಒಂದೇ ಕಡೆ ಮಲ್ಕೊಂಡ್ರೆ ಆ ಥರ ಪೇಯ್ನ್ ಬರುತ್ತಲ್ಲ, ಸೊ ಅದು ಅಂದ್ಕೊಂಡು ಮುಂದಕ್ಕೆ ಆಗ್ತಾನೇ ಹೋಗ್ತಿದ್ದೆ. ಇವತ್ತು ನನ್ನ ಹಸ್ಬೆಂಡು ಇಲ್ಲ ಏನಾದರೂ ಸರಿ ಇವತ್ತು ಹೋಗಬೇಕು ಅಂದ್ಬಿಟ್ಟು ಕೇಳ್ದೇನೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದಾರೆ. ಸೊ ಈಗ ಅದಕ್ಕೆ ಹೋಗ್ತಿದ್ದೀನಿ. ಏನಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನಗೇನೋ ರಜೆ ಇದೆ, ಪಾಪ ಇವ್ರಿಗೆ ಆಫೀಸ್ ಇದೆ. ಆದ್ರೂ ಹೆಂಡತಿ ಮೇಲೆ ಕಾಳಜಿ ನಾನು ಲೇಟಾಗಿ ಹೋಗ್ತೀನಿ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ನನಗೆ ಇಂಜೆಕ್ಷನ್ ಕೊಡಿಸ್ಬೇಕು, ಆಸ್ಪತ್ರೆಗೆ ಕರ್ಕೋಬೇಕು ಅನ್ನೋದು. ಚುಚ್ಚಿಸ್ತಿಲ್ಲ, ಚುಚ್ಚೋದೇನು ಇಲ್ಲ ಗೈಸ್, ನನಗೇನು ಇಂಜೆಕ್ಷನ್ ಎಲ್ಲ ಕೊಡಲ್ಲ. ಸೊ ಬಾಡಿ ಪೇನ್ ಇರೋದ್ರಿಂದ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಸಾಕು ಹೋಗಿ ನೀವು, ಬೇಡ ಅಷ್ಟೇ ಗೈಸ್. ಪಾಪ ಒಳ್ಳೆ ಗಂಡ ಗೈಸ್ ಅಂತ ಅನ್ಕೋಬೇಡಿ, ಸುಮ್ಮನೆ ತಮಾಷೆಗಂದೆ ಜೋಕ್ಸ್ ಮಾಡಿದೆ, ಅವಾಗ ಮಾಡ್ತಿರ್ತೀನಿ. ಸೊ ಟೈಮ್ ಆಯಿತು, ಈಗ ಲೇಟ್ ಆದರೆ ಇವ್ರು ರುದ್ರಾವತಾರ ತಾಳ್ತಾರೆ. ಹೋಗ್ತಿದ್ದೀವಿ, ಹೋಗಿ ಹಾಸ್ಪಿಟಲ್ ಏನಂದ್ರು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಮನೆಯಿಂದ ಸ್ವಲ್ಪ ಮುಂದೆ ಹೊರಟು ಅಷ್ಟೊತ್ತಿಗೆ ಒಂದು ಕಾಲ್ ಬಂತು, ಸರ್ ಅಮೆಝಾನಿಂದ ಪಾರ್ಸಲ್ ಬಂದಿದೆ ಅಂತ. ಸರಿ ಅಂತ ಹೇಳಿ ರಿಸೀವ್ ಮಾಡ್ಕೊಳ್ಳೋದ ಅಂತ ತಿರ್ಗಾ ಮನೆಗೆ ರಿಟರ್ನ್ ಹೋದೋ. ಬಟ್ ತಮಾಷೆ ಏನಂದರೆ ಅದೇ ಲಿಫ್ಟಿಂದ ನಾವು ಹೊರಗಡೆ ಬಂದು ಅವ್ರು ಒಳಗಡೆ ಹೋಗಿದ್ರು, ಅದೇ ಪರ್ಸನ್ನು. ಸೊ ಆಮೇಲೆ ಸರಿ ಅಂದ್ಬಿಟ್ಟು ಹ್ಯಾಂಡ್ ಗ್ಲೌಸ್ನ ಆರ್ಡರ್ ಮಾಡಿದ್ರು. ಸೊ ಅದನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೊರಟು. ಕಲರ್ ನೋಡಪ್ಪ, ಕಲರು ತೋರ್ಸ್ರಿ 2 ಕೈನು. ನಾವಂತೂ ಮನೆಯಿಂದ ಹೊರಗಡೆ ಗಾಡಿ ತೆಗಿತಿದ್ದೀವಿ ಅಂದ ತಕ್ಷಣ ತಲೆ ಮೇಲೆ ಹೆಲ್ಮೆಟ್ ಹಾಕೋದಂತೂ ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ನಾನು ತುಂಬ ಜನ ಲಾಗ್ಸಲ್ಲಿ ನೋಡಿದ್ದೀನಿ, ಅವರೇ ಹೆಲ್ಮೆಟ್ ಹಾಕಿರಲ್ಲ, ಬಟ್ ಬೇರೆಯವ್ರಿಗೆ ಹೇಳ್ತಿರ್ತಾರೆ ಹೆಲ್ಮೆಟ್ ಹಾಕಿ ಅಂತ. ನಾವು ಇಲ್ಲೇ ಹತ್ರದಲ್ಲಿ ಹೋಗ್ತಿದ್ದೀವಿ ಅಂತ. ಅಪಾಯ ಅನ್ನೋದು ನೀವು ಹತ್ರದಲ್ಲಿ ಹೋಗ್ತಿದ್ದೀರೋ ಅಥವಾ ದೂರದಲ್ಲಿ ಹೋಗ್ತಿದ್ದೀರೋ ಅಂತ ಹೇಳಿ ಕೇಳಿ ಬರಲ್ಲ. ಸೊ ದೂರ ಹೋಗ್ತಿರೋ ಅಷ್ಟೇ
ಹತ್ರ ಹೋಗ್ತಿದ್ರು ಅಷ್ಟೇ ಹೆಲ್ಮೆಟ್ನ ಮಿಸ್ ಮಾಡ್ದೇನೆ ಹಾಕಿ. ಆ್ಯಂಡ್ ನಾವು ಬೇರೆಯವ್ರಿಗೆ ಏನೋ ಹೇಳ್ತಿದ್ದೀವಿ ಅಂದರೆ ಅದನ್ನು ನಾವು ಫಸ್ಟ್ ಫಾಲೋ ಮಾಡ್ತಿದ್ದೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹೋಗ್ಬೇಕಿದ್ರೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಟೈರ್ಗೆ ಏರ್ ಹೊಡ್ಸ್ಕೊಂಡು ಹೋಗೋದಾ ಅಂತ ಪೆಟ್ರೋಲ್ ಬಂಕ್ ಹೋದರೆ ಅಲ್ಲಿ ನೋಡಿದ್ರೆ 2 ಟೈರ್ಗೂ ಕೂಡ 2 ಮೊಳೆ ಚುಚ್ಕೊಂಡಿದೆ. ನನ್ನ ಹಸ್ಬೆಂಡ್ ಕೇಳಿದೆ ಅದು ಹೆಂಗೆ 2 ಮೊಳೆ ಚುಚ್ಕೊಂಡಿದೆ 2 ಟೈರ್ಗೂ ಕೂಡ ಅಂದಿದ್ದಕ್ಕೆ ಅವ್ರು ಹೇಳಿದ್ದು ಕೆಲವರು ಬೇಕು ಅಂತಲೇ ಆ ಥರ ರೋಡಲ್ಲಿ ಮೊಳೆನ ಚೆಲ್ಲಿರ್ತಾರಂತೆ ಪೆಟ್ರೋಲ್ ಬಂಕು ನಿಯರ್ ಇದೆ ಅನ್ನುವಂಗೆ. ಏನಕ್ಕಂದರೆ ಪಂಚರ್ ಹಾಕ್ಸ್ಕೊಕ್ ಬರಲಿ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ. ಸೊ ನಾನು ಈ ಥರನೂ ಇರ್ತಾರ ಅಂತ ಕೇಳಿದೆ. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಪಂಚರ್ ಹಾಕ್ಸ್ಕೊಂಡು ಹೊರಟು. ಇನ್ನು ಹಾಸ್ಪಿಟಲಲ್ಲಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ವೆಯ್ಟ್ ಮಾಡಿಸ್ಲಿಲ್ಲ, ಏಕೆಂದರೆ ನಾವು ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ರಿಂದ ಬೇಗ ಆಗೋಯ್ತು ಕೆಲಸ. ಹೋಗಿ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಬ್ಲಡ್ ಸ್ಯಾಂಪಲ್ ತಗೊಂಡ್ರು. ಸೊ ರಿಪೋರ್ಟು ಈವ್ನಿಂಗ್ ಕೊಡ್ತಾರಂತೆ. ಅಲ್ಲಿಂದ ಬರಬೇಕಾದ್ರೆ ಈ ಮರಗಳನ್ನೆಲ್ಲ ನೋಡಿದಾಗ ಅನಿಸಿದ್ದು ಈ ಮರ ಗಿಡ ನೆಟ್ಟಿರೋರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ನೆಟ್ಟಿರೋದು ನಮ್ಮ ಜನ್ರೇಷನ್ಗೆ ನಮಗೆಲ್ಲ ಯೂಸ್ಫುಲ್ ಆಗ್ತಿದೆ. ಸೊ ನಾವು ಅಷ್ಟೇ ನೀವು ಅಷ್ಟೇ ಆದಷ್ಟು ಗಿಡಗಳನ್ನ ನೆಡೋದ ಮುಂದೆ ಬರೋ ಜನ್ರೇಷನ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತು. ಸೊ ಮರಗಳು ನೋಡ್ತಿರಂತೂ ತುಂಬಾ ಖುಷಿ ಆಗ್ತಿತ್ತು. ಗೈಸ್ ಇವಾಗ ತಾನೇ ಬಂದು ಹಾಸ್ಪಿಟಲಿಂದ ಪಾಪ ಅವ್ರು 1 ನಿಮಿಷನೂ ನಿಂತ್ಕೊಳ್ಳಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ರು ಆಫೀಸ್ಗೆ. ಇನ್ನು ತುಂಬಾ ಟ್ರಾಫಿಕ್ ಇತ್ತು ಆ್ಯಂಡ್ ಆಷಾಢ ಬೇರೆ ಅಲ್ಲ, ಹೆವಿ ಗಾಳಿ ಬೀಸ್ತಿತ್ತು. ಓದೋ ಹಾಸ್ಪಿಟಲ್ಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಾತ್ರ. ಕೇಳಿದ್ರು ಫಸ್ಟು BP ಇದೆನಾ ಶುಗರ್ ಇದೆನಾ ಅಂತೆಲ್ಲ ಕೇಳಿದ್ರು. ಸೊ ಅದೇನೂ ಇರಲಿಲ್ವಲ್ಲ, ಇಲ್ಲ ಅಂತ ಹೇಳಿದೆ. ಆಮೇಲೆ ಪಾಶ್ಚರ್ ಪ್ರಾಬ್ಲಮಿಂದ ಬರ್ಬೋದು, ಲೈಕ್ ಕೂತಿರ್ತವೆ, ಕೂತ್ಕೊಂಡು ಆ ಥರ ವರ್ಕ್ ಮಾಡೋದ್ರಿಂದ ಅಥವಾ ಒಂದೇ ಕಡೆ ಮಲಗೋದ್ರಿಂದ ಆ ಥರ ಎಲ್ಲ ಬರ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಅಂದ್ಬಿಟ್ಟು ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದಾರೆ. ಟ್ಯಾಬ್ಲೆಟ್ ಕೂಡ ಬರ್ಕೊಟ್ಟಿದ್ರು. ಅದೇನಂದರೆ ಟ್ಯಾಬ್ಲೆಟು ತುಂಬ ಏನಾರ ಪೇಯ್ನ್ ಬಂದರೆ ಮಾತ್ರ ತೊಗೋಬೇಕಂತೆ, ಇಲ್ಲಾಂದರೆ ತೊಗೋಬಾರ್ದು, ತುಂಬ ಸ್ಟ್ರಾಂಗ್ ಇರುತ್ತೆ ಆ ಟ್ಯಾಬ್ಲೆಟ್, ಆಯಿತಾ. ಇನ್ನು ವಿಟಮಿನ್ B12, ವಿಟಮಿನ್ D3 ಆ್ಯಂಡ್ ಕ್ಯಾಲ್ಶಿಯಮ್ನ ಚೆಕ್ ಮಾಡೋಕ್ಕೋಸ್ಕರ ಬ್ಲಡ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂದ್ಬಿಟ್ಟು ಬ್ಲಡ್ ತಗೊಂಡು ಸ್ಯಾಂಪಲ್ ಗೈಸ್ ಹೇಳ್ಕೊಬಿಟ್ರು. ಹೆಂಗಾಗುತ್ತೆ ಅಂದರೆ ಯಪ್ಪ ಅದು ಹೆಂಗೆ ಕೊಡ್ತಾರೋ, ಕೆಲವರು ಡೈಲಿ ಚೆಕಪ್ ಅಂತ ಇರುತ್ತಲ್ಲ ಬ್ಲಡ್ ಸ್ಯಾಂಪಲ್ದು, ಅದು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ರಿಪೋರ್ಟ್ ಬಂದ್ಬಿಟ್ಟು ಈವ್ನಿಂಗ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈವ್ನಿಂಗ್ವರೆಗೂ ವೆಯ್ಟ್ ಮಾಡಬೇಕು. ಬಟ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.